ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡೋಣ. ಆರ್ಡ್ರ್ ಬಿತ್ತು, ಮಾಡ್ತೀನಿ. ಸರ್ ಎಷ್ಟೊತ್ತಾಗ್ಬೋದು ಲೊಕೇಶನ್ ಹತ್ರ ಬರೋಕ್ಕೆ? ಹಾಂ ಸರ್, ಒಂದು 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಸರಿ ಸರ್, ಬಂದು ಕಾಲ್ ಮಾಡಿ. ಮನೆಯವ್ರ ಜೊತೆ ಊಟ ಮಾಡಿ ಸುಮಾರು ದಿನ ಆಯಿತು. ಇವತ್ತಾರು ಈ ಆರ್ಡ್ರ್ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗೋಣ. ಹಲೋ ಸರ್, ನಿಮ್ಮ ಮನೆ ಹತ್ರ ಬಂದಿದ್ದೀನಿ. ಹಾಂ ಸರ್, ಬಂದೆ ತಗೊಳ್ಳಿ. ಅಣ್ಣ ಸ್ಕ್ಯಾನರು. ಹಾಂ. ಅಯ್ಯೋ, ಯಾಕೇನಾಯಿತು? ಫೋನ್ ಸ್ವಿಚ್ ಆಫ್ ಆಗೋಯ್ತು. ಒಂದು 2 ನಿಮಿಷ ಮನೆಗೆ ಹೋಗಿ ಕ್ಯಾಶ್ ತಗೊಬತ್ತೀನಿ. ಇದೇನಿದು, ಈ ಸಮ್ ಬರ್ದೇ ಇಲ್ಲ. ಹೊಟ್ಟೆ ಹಸಿತೈತಲ್ಲ. ಅಯ್ಯೋ, ಮನೆಯವ್ರ ಜೊತೆ ಊಟ ಮಾಡಿ ಸುಮಾರು ದಿನ ಆಯಿತು. ಇವತ್ತಾರು ಈ ಆರ್ಡ್ರ್ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗೋಣ. ಸರ್ ತಗೊಳ್ಳಿ. ಥ್ಯಾಂಕ್ ಯು. ಸರ್ 1 ನಿಮಿಷ. ಸರ್ ಇಷ್ಟು ವೆಯ್ಟ್ ಮಾಡಿಸಿದ್ದೀನಿ, ನಿಮ್ಗೇನು ಬೇಜಾರಾಗಲಿಲ್ವಾ? ನಾನೇನೋ ನೀವು ನಂಗೆ ಬೈತೀರಾ ಅಂದ್ಕೊಂಡೆ. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಜೀವನದಲ್ಲಿ ಒಳ್ಳೆ ದಿನ ಬರುತ್ತೆ ಅಂತ ಕಾಯ್ದು ಅಭ್ಯಾಸ ಆಗ್ಬಿಟ್ಟಿದೆ. ನೀನು ಬಂದು ದುಡ್ಡು ಕೊಟ್ಟಿದ್ದ ರೀತಿಲೇ ಗೊತ್ತಾಗುತ್ತೆ ನೀನು ಉದ್ದೇಶದಿಂದ ಮಾಡಿಲ್ಲ, ಏನೋ ಮರ್ತಿರ್ತೀಯ ಅಂತ. ಆದರೆ ಒಂದು, ನನ್ನಂಥ ಡೆಲಿವರಿ ಬಾಯ್ಸ್ಗೆ, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋ ಹುಡುಗರಿಗೆ, ಡ್ರೈವರ್ಸ್ಗಳಿಗೆ ಸ್ವಲ್ಪ ಜನ ಬೇಕು ಅಂತಾನೆ ಕಾಯಿಸ್ತಾರೆ. ನಾವೇನೋ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದ್ದೀವಿ ಅನ್ನೋ ಫೀಲಲ್ಲಿ ಇರ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಇನ್ನೊಬ್ರು ಟೈಮ್ಗೆ ವ್ಯಾಲ್ಯೂ ಕೊಡದೇ ಇರೋನು ಇವತ್ತಲ್ಲ ಇನ್ಯಾವತ್ತೂ ಬೆಳೆಯಲ್ಲ ಅಂತ.